ನಿಗಮ ಹಗರಣದಲ್ಲಿ ಅಧಿಕಾರಿ ರಕ್ಷಣೆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ನಾಯಕರು ಸಿಡಿದೆದ್ದಿದ್ದಾರೆ. ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ವಾಲ್ಮೀಕಿ ನಿಗಮ ಹಗರಣದಲ್ಲಿ ಅಧಿಕಾರಿಗಳ ರಕ್ಷಣೆ ಆಗ್ತಾ ಇದೆ ಅನ್ನೋ ವಿಚಾರವಾಗಿ ಸರ್ಕಾರದ ವಿರುದ್ಧ ಬಿಜೆಪಿ ಕೆಂಡಾಮಂಡಲವಾಗಿದೆ. ತೇಪೆ ಹಚ್ಚಿ ಅಧಿಕಾರಿಗಳನ್ನ ರಕ್ಷಣೆ ಮಾಡುವಂತಹ ಕೆಲಸ ಇಲ್ಲಿ ಆಗ್ತಾ ಇದೆಯಾ? ವಾಲ್ಮೀಕಿ ಹಗರಣ ಆರೋಪಿಗಳಿಗೆ ಜೀವ ಬೆದರಿಕೆ ಇದೆ. ಸರ್ಕಾರ ಏನು ಮಾಡ್ತಾ ಇದೆ? ಈ ಬಗ್ಗೆ ಬಿಜೆಪಿ ನಾಯಕರು ಮಾತಾಡಿದ್ದಾರೆ. ವಿಜಯೇಂದ್ರ, ಸಿಟಿ ರವಿ ಮತ್ತು ಅಶ್ವಥ್ ನಾರಾಯಣ್, ಬನ್ನಿ ನೋಡಿ. ಹೈದರಾಬಾದ್ಗೆ ನಾಗೇಂದ್ರ ಅವರ ಬೆಂಬಲಿಗರು ಬಂದು ಸಚಿವರ ಹೆಸರಲ್ಲಿ ಬರಬಾರದು ಅಂತ ಬೆದರಿಕೆ ಹಾಕಿದ್ರು ಅಂತ ಆರೋಪಿ ನಾರಾಯಣ ವರ್ಮ ಅವರು ಸತ್ಯನಾರಾಯಣ ವರ್ಮ ಅವರು ಇದು ಗಂಭೀರವಾಗಿರ್ತಕ್ಕಂಥ ಆರೋಪನ ಮಾಡಿದ್ದಾರೆ. ನ್ಯಾಯಾಲಯಕ್ಕೆ ಬಂದಂಥ ಸಂದರ್ಭದಲ್ಲಿ ಆ ನ್ಯಾಯಾಲಯದ ಆವರಣದಲ್ಲೂ ಕೂಡ ಹಲ್ಲೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ಆದರೆ ಇವತ್ತಿನಿಗೂ ಸಹ ನಾಗೇಂದ್ರ ಅವರಿಗೆ ನೋಟಿಸ್ ಕೊಟ್ಟು ತನಿಖೆಗೆ ಬನ್ನಿ ಅಂತೇಳಿ ಕರೆಯೋದಕ್ಕೆ ಧೈರ್ಯ SIT ಮಾಡ್ತಾ ಇಲ್ಲ. ನಿನ್ನೆ ಹೈಕೋರ್ಟು ರಾಜ್ಯದ ಉಚ್ಚ ನ್ಯಾಯಾಲಯವು ಕೂಡ ಮತ್ತೊಂದು ಪ್ರಕರಣದ ಉಲ್ಲೇಖ ಮಾಡಿದೆ. ರಾಜ್ಯ ಸರ್ಕಾರಕ್ಕೆ ಚೀಮಾರಿ ಹಾಕಿದೆ. ನೀವು SIT ರಚನೆ ಮಾಡಿ ತನಿಖೆ ಮಾಡ್ತಕ್ಕಂಥ ರೀತಿ ನೀತಿಗಳು ನೋಡಿದ್ರೆ ಅನುಮಾನಕ್ಕೆ ಆಸ್ಪದ ಕೊಡ್ತಾ ಇದೆ ಅನ್ನೋ ಮಾತನ್ನು ಕೂಡ ರಾಜ್ಯ ಉಚ್ಚ ನ್ಯಾಯಾಲಯ ನಿನ್ನೆ ರಾಜ್ಯ ಸರ್ಕಾರಕ್ಕೆ ಚಾಟಿ ಬೀಸಿರ್ತಕ್ಕಂಥದ್ದು. ಖಂಡಿತ ಈ ರೀತಿ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳಕ್ಕೆ ಪ್ರಯತ್ನಗಳು ಆಗುತ್ತೆ. ಎಲ್ಲೊಂದು ಕಡೆ ತಕ್ಷಣ ಕ್ರಮ ವಹಿಸುವಂಥದ್ದಾಗಬೇಕಿತ್ತು. ಈ ಕ್ರಮ ವಹಿಸಿದ್ರೆ ಏನು ಬಂಧನ ಅದೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.